ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ತುಂಬಾ ದಿನ ಆದ್ಮೇಲೆ ಒಂದು ಯೂಟ್ಯೂಬ್ ವ್ಲಾಗ್‌ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್‌ನ ಮಿಸ್ ಮಾಡ್ಕೊಂಡ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನಮಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂತಿದ್ದೀನಿ. ಏನಪ್ಪ ಇದು ಎಲ್ಲ ಈ ಥರ ಪ್ಯಾಕಿಂಗ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ರ? ಸೊ ಇವತ್ತು ನಾನು ಹಾಕ್ತಾ ಇರೋ ವ್ಲಾಗಲ್ಲಿ ನನ್ನ ಅಕ್ಕನ ಮನೆ ಗೃಹ ಪ್ರವೇಶದ ಹಿಂದಿನ ದಿನ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಅಪ್ಪ ಮನೆಯಿಂದ ಹೊರಟ್ವಿ. ಸೊ ಇವರು ನಮ್ಮ ಅಪ್ಪ, ನನ್ನ ಮಗ ಹಪ್ಪಳ ತಿನ್ಕೊಂಡು ಕೂತಿದ್ದಾನೆ. ಸೊ ನಮ್ಮ ಅಮ್ಮ ಹಾಗೆ ನಮ್ಮನೆಯವ್ರು ಕೂಡ ಎಲ್ಲವನ್ನು ಪ್ಯಾಕಿಂಗ್ ಆಯ್ತಾ, ಏನು ಮಾಡ್ತಾ ಇದ್ದೀರಾ, ಎತ್ಕೊಂಡು ಬನ್ನಿ ಲೇಟ್ ಆಯಿತು ಅಲ್ಲ, ಆಲ್ರೆಡಿ ಭಟ್ರು ಬಂದು ಎಲ್ಲ ಕಾಯ್ತಾ ಇದ್ದಾರೆ ನಮಗೋಸ್ಕರ, ರೇಷನ್ನು ಥಿಂಗ್ಸು ಎಲ್ಲ ಇಲ್ಲೇ ಐತೆ ಅಂತ ಹೇಳಿ ಎಲ್ಲವನ್ನು ಕೂಡ ನಾವು, ನನ್ನ ಹಸ್ಬೆಂಡ್, ನಮ್ಮ ಮನೆಯವರು, ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ನಾನೆಲ್ಲ ಲಗೇಜಸ್ನು ಎತ್ಕೊಂಡು ಬಂದು ಕೊಡ್ತಾ ಇದ್ದೀನಿ. ಇದು ನಮ್ಮ ತಮ್ಮನ ಮನೆ, ಅಂದರೆ ಅಪ್ಪನ ಮನೆ. ಅಲ್ಲಿಂದ ಹೊಟ್ಬಿಟ್ಟು ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಭಟ್ರು ನೋಡಿ ಇಲ್ಲಿ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹುಳ್ಳಿಕಾಳು ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ರು. ನೈಟ್ಗೆ ಇದು ರೆಡಿ ಆಗ್ತಾ ಇರೋವಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ ತಿಂಡಿ ಎಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಭಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದಿಷ್ಟೇ ನಾನು ಅವರ ಒಂದು ವಿಡಿಯೋಸ್ನ ಕ್ಲಿಪ್ ಮಾಡ್ಕೊಂಡಿದ್ದು. ಸೊ ನಮ್ಮಮ್ಮ ಅಲ್ಲಿ ಏನೇನೋ ಗೌರಿಗೆ ಅದಕ್ಕೆ ಇದಕ್ಕೆ ಪೂಜೆಗೆಲ್ಲ ತುಂಬಕ್ಕೆ ಅಂತ ಎತ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಮಿಕ್ಸಿ ಇನಾಗ್ರೇಷನ್ ಆಯಿತು. ಎಲ್ಲ ಮಕ್ಕಳ ಜೊತೆ ಫಸ್ಟ್ ನಾವು ಮಿಕ್ಸಿನ ರನ್ ಮಾಡಿದ್ವಿ. ಅದಕ್ಕೆ ಎಲ್ಲ ಮಕ್ಕಳು ಕ್ಲಾಪ್ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಮೂಮೆಂಟ್ಸ್ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಹಾಗೆ ಎಂಜಾಯ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಹೋಯಿತು. ಹಿಂದಿನ ದಿನ ನೈಟೇ ದೇವ್ರು ಬರುತ್ತೆ, ಗೃಹ ಪ್ರವೇಶಕ್ಕೆ ಎಲ್ಲರೂ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ರು. ಇದಿಷ್ಟು ದೇವ್ರಿಗೆ ಗೃಹ ಪ್ರವೇಶಕ್ಕೆ ಬೇಕಾಗಿರೋವಂತಹ ಹೂವು ಎಲ್ಲ ತೊಗೊಂಡು ಬಂದು ಒಂದು ಕಡೆ ರೂಮಲ್ಲಿ ಸ್ಟೋರೇಜ್ ಮಾಡಿದ್ರು. ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಆ ಮಲ್ಲೆ ಹೂವು ಹಾಗೆ ಸುಗಂಧರಾಜ ಸ್ಮೆಲ್ ಘಮ ಘಮ ಅಂತ ಇತ್ತು. ಇದು ನನ್ನ ಮಗಳು ಗ್ಯಾಂಗ್ ನೋಡಿ, ಇಲ್ಲಿ ಅವಳು ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದಾಳೆ. ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಕೂತಿದ್ವಿ. ಬಟ್ ಮಕ್ಕಳಿಗೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ. ಎಲ್ಲ ಮಕ್ಳ ಜೊತೆ ಸೇರಿ ಅವ್ರು ಕೂಡ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇದ್ರು. ನಮ್ಮ ಸವಾಸಿಗೆ ಬರಲೇ ಇಲ್ಲ. ಅಂದರೆ ನಮಗಂತೂ ಅವ್ರು ಬಂದರೆ ಏನೋ ಒಂಥರ ಕಿರಿಕಿರಿ ಇರ್ತಾ ಇತ್ತು. ಕೆಲಸಗಳು ಜಾಸ್ತಿ ಇತ್ತಲ್ಲ, ಹಾಗಾಗಿ ಹೋಗಿ ಎಲ್ಲಾದರೂ ಆಟ ಆಡ್ಕೊ ಹೋಗಿ ಅಂತ ಕಳಿಸ್ಬಿಡ್ತಾ ಇದ್ವಿ. ಪಾಪಚ್ಚಿ ಅವ್ರಿಗೆ ಏನಲ್ಲಿ ಆಟ ಆಡೋದಕ್ಕೆ ಥಿಂಗ್ಸ್ ಆಗಲಿ, ಜಾಗ ಆಗಲಿ, ಟೈಮ್ ಆಗಲಿ ಏನಿರಲಿಲ್ಲ ನೈಟ್ ಆಗಿರೋದ್ರಿಂದ. ಅದಕ್ಕೆ ಈ ಥರ ಒಂದು ಎಂಟರ್ಟೈನ್ಮೆಂಟ್ನ ಹುಡ್ಕೊಂಡು ಅವ್ರ ಪಾಡಿಗೆ ಅವರು ಟೈಮ್ ಪಾಸ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಕೆಲವೊಂದು ಥಿಂಗ್ಸ್ನ ತಗೊಂಡೋಗಿದ್ರು. ಇಲ್ಲಿ ಒಂದು ಅವ್ರ ಥಿಂಗ್ಸ್ನ ಇಟ್ಕೊಂಡು ಬರ್ಕೊಂಡು ಕೂತ್ಕೊಂಡು ಏನೋ ಅವ್ರ ಪಾಡಿಗೆ ಅವ್ರು ಇದ್ರು. ಹಾಗಾಗಿ ನಮಗೆ ಯಾವುದೇ ಥರ ಅವರಿಂದ ಡಿಸ್ಟರ್ಬ್ ಆಗಲಿಲ್ಲ. ಹಿಂದಿನ ದಿನ ರಾತ್ರಿ, ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನ ರಾತ್ರಿನೇ ನಾವು ಈ ಒಂದು ಚಪ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು. ನನಗೆ ಸ್ವಲ್ಪ ಹೊಸ ಥರ ಅನ್ನಿಸ್ತು ಇಲ್ಲಿ ಚಪ್ರ ಹಾಕ್ತಾ ಇರೋದು. ಯಾಕೆ ಅಂತಂದರೆ ಅವತ್ತಿನ ದಿನನೇ ಹೋಗಿ ಆ ಒಂದು ಅಡಿಕೆ ಮರನ ಕಡ್ದು ತೊಗೊಂಡು ಬಂದು ಹಸಿ ಅಡಿಕೆ ಮರದಲ್ಲಿ ಹಾಕುವಂಥದ್ದು ಒಂಥರ ಹೊಸತನ ಅನ್ನಿಸ್ತು. ಬಟ್ ಹಾಕ್ತಿದ್ರೇನೋ, ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ನನ್ನ ಮಗಳು ಮದುವೆ ಯಾ ಅಂತಿದ್ದಾಳೆ. ಇಲ್ಲಿ ಪೂಜೆಗೆಲ್ಲ ನೈಟೇ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಬಾಗಿನ ಕೊಡ್ಸೋದಕ್ಕೆ ಬಾಗಿನಕ್ಕೆ ಕೂಡ ಮರ ಎಲ್ಲ ನಾವು ಅಲ್ಲೇ ರೆಡಿ ಮಾಡ್ಕೊಂಡು ಬಂದಿದ್ವಿ. ಅದರೊಳಗಡೆ ಏನೇನು ತುಂಬಿಸಿಡೋದು ಅಂತ ಅಂದ್ಬಿಟ್ಟು ಎಲ್ಲ ತುಂಬಿಸಿಡ್ತಾ ಇದ್ರು. ನಾನು ಅದನ್ನು ಕೂಡ ಶೂಟ್ ಮಾಡ್ಕೊತಾ ಇದ್ದೀನಿ. ಪೂಜಾರು ಕೂಡ ನೈಟೇ ಎಲ್ಲ ಪೂಜೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು. ಅದ್ರ ಜೊತೆಗೆ ಒಂದು ದೊಡ್ಡದಾಗಿರುವಂತಹ ಒಂದು ಏನು ಹೇಳ್ತೀರಾ ನೀವು ಇದಕ್ಕೆ, ಬುಟ್ಟಿ ಅಥವಾ ಮಂಕ್ರಿ, ಬುಟ್ಟಿ. ಕೆಲವೊಬ್ರು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಥಿಂಗ್ಸ್ನ ಅದರೊಳಗಡೆ ತುಂಬಿ ಎತ್ಕೊಂಡು ಬರೋ ಅಂಥದ್ದು ವಾಡಿಕೆ ಇದೆ ಅಂತ ಹೇಳ್ಬಿಟ್ಟು ಅದರೊಳಗಡೆ ಎಲ್ಲ ಅಂದರೆ ಅಡುಗೆಗೆ ಬೇಕಾಗಿರುವಂತಹ ಒಂದಷ್ಟು ಥಿಂಗ್ಸ್ನ ಅದರೊಳಗಡೆ ತುಂಬಿ ಒರೆಸ್ತಾ ಇದ್ರು. ಇದ್ರ ಜೊತೆಗೆ ಒಂದು ಹೊಸ ಪೆಟ್ಟಿಗೆ, ಅದರಲ್ಲಿ ರೇಷ್ಮೆ ಪಂಚೆ ಮತ್ತು ವಸ್ತ್ರಾಭರಣಗಳು ಏನು ಬೇಕಾದ್ರೂ ಇಡ್ಬೋದು, ಮಡ್ಲಕ್ಕಿ, ಹಾಗೆ ಅದಕ್ಕೆ ಚಿನ್ನ ಮತ್ತು ಸ್ವಲ್ಪ
ಬೆಳ್ಳಿನ ಹಿಟ್ಟು ತುಂಬಿಸಿ ಅದನ್ನು ಕೂಡ ಬೀಗ ಹಾಕಿ ಇಡ್ತಾ ಇದ್ರು. ಈ ಥರ ಸಿಂಪಲ್ ಆಗಿ ನಾವು ಗೃಹ ಪ್ರವೇಶನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಿಂದಿನ ನೈಟು. ದಿಸ್ ಇಸ್ ಅ ಲಾಸ್ಟ್ ಫೈನಲ್ ಲುಕ್. ಇದು ಫೈನಲ್ ಲುಕ್. ಅಂದ್ರೆ ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣೋ ತರ ಇಲ್ಲಿ ಚಪ್ರ ಅಲಂಕಾರ ನಡೀತು. ಇದೆಲ್ಲ ಒಂದು 10:30 11 ಗಂಟೆ ಅಷ್ಟರಲ್ಲೆಲ್ಲ ಆಗ್ಬಿಡ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ. ನಮ್ಗಂತೂ ಅದು ಫೈನಲ್ ಲುಕ್ ಆಗೋವರೆಗೂ ಅದು ಹೇಗ್ ಬರುತ್ತೆ ಹೆಂಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಕಿಚಿ ಬಿಚಿ ಅನ್ನೋ ತರದನೇ ಇತ್ತು. ಇದಿಷ್ಟು ಫೈನಲ್ ಲುಕ್ ಆಗಿತ್ತು. ಅದಾದ್ಮೇಲೆ ನಾವು ರಂಗೋಲಿ ಹಾಕೋಣ ನೈಟೇನೆ ಅಂತ ಹೇಳ್ಬಿಟ್ಟು ರಂಗೋಲಿ ಕಡೆ ಬಂದ್ವಿ. ಈ ತರ ಒಂದು ಕಲರ್ಫುಲ್ ಆಗಿರುವಂತಹ ರಂಗೋಲಿನ ಹಾಕಿ ಮುಗ್ಸೋ ಅಷ್ಟರಲ್ಲಿ 1:00 ಆಗಿತ್ತು. ಸ್ವೀಟ್ ಕೂಡ ರೆಡಿ ಆಗಿತ್ತ ಅಂತ ಹೇಳಿ ಸ್ವೀಟ್ ತಿನ್ಕೊಂಡು ರಂಗೋಲಿ ಎಲ್ಲ ಮುಗಿಸಿದ್ವಿ. ನೋಡಿ ಚೆನ್ನಾಗಿದ್ಯಾ. ಇದೆಲ್ಲ ಆಗಿ ಮಲಗೋ ಅಷ್ಟರಲ್ಲಿ 1:00 ಆಗೋಯ್ತು. ಮತ್ತೆ ನಾವು 3:30ಗೆಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೆ ಬೇಗ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದನ್ನ ಎಲ್ಲ ಥಿಂಗ್ಸ್ನ ಎತ್ಕೊಂಡು ಬಂದ್ವಿ. ಸೊ ಟ್ಯಾಂಕ್ ಹತ್ರ ಬಂದು ಅಂದರೆ ಗಂಗಮ್ಮ ದೇವಿನ ತಗೊಂಡು ಹೋಗ್ಬೇಕಂತ ಹೇಳಿ ಬಿಂದಿಗೆಲಿ ನೀರು ತಗೊಂಡು ಹೋಗ್ತಾರೆ, ಕಳಸ ಎಲ್ಲ ಹೂಡಿ. ಆ ಥರ ಒಂದು ಪೂಜೆನ ಹೀಗೆ ಒಂದು 5:00 ಅಷ್ಟರಲ್ಲಿ ರೆಡಿ ಮಾಡ್ಕೊತಾ ಇದ್ರು. ನನ್ನ ಮಗಳು ನೋಡಿ ರೆಡಿ ಮಾಡಿ ತೂಗಿಸ್ಕೊಂಡು ನಿಂತಿದೆ. ಅವಳಿಗೆ ಅಷ್ಟು ಬೇಗ ಎಬ್ಬಿಸಿದ್ವಿ, ಅವಳು ಕೂಡ ಮಲಗಿತ್ತು. ತುಂಬಾ ಅಂದ್ರೆ ತುಂಬಾ ಲೇಟ್ ಆಗೋಯ್ತು. ಹೇಗೆ ಅನಿಸ್ತೈತಿ ನನಗೆ ಅವತ್ತು? ತುಂಬಾ ಅಂದ್ರೆ ತುಂಬಾ ನಿದ್ದೆಲೇ ಇದ್ವಿ. ಹಂಗಾದ್ರೂ ಒಂದು ಖುಷಿ ಇತ್ತಲ್ಲ, ಒಂದು ಫಂಕ್ಷನ್ ನಡೀತಿದೆ ಅಂತ, ಹಂಗಾಗಿ ಎಲ್ಲ ಓಕೆ ಆಗಿತ್ತು. ಸೊ ಇಲ್ಲಿ ಕಂಕಣನ ಕಟ್ತಾ ಇದ್ದಾರೆ ಅಕ್ಕ ಮತ್ತೆ ಬಾವ ಇವರೇ. ನಮ್ಮ ಅಕ್ಕ ಮತ್ತೆ ಬಾವನ ಮನೆ ಗೃಹ ಪ್ರವೇಶ ಅಂತ ಹೇಳಿದ್ನಲ್ಲ, ಸೊ ಇವರೇ. ಇಲ್ಲಿ ನನ್ನ ಮಗಳಿಗೆ ಕಳಸ ಒರೆಸ್ಬೇಕಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಕಂಕಣ ಎಲ್ಲ ಕಟ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ ಕಳಸ ಒರೆಸಿ ಅದನ್ನ ತಗೊಂಡು ಹೋಗ್ಬೇಕು ಅಂತ ಅನ್ನೋದು ಇಲ್ಲಿ ವಾಡಿಕೆ. ಸೊ ಹಾಗಾಗಿ ನನ್ನ ಮಗಳು ಕಳಸ ಹೊರ್ತಾ ಇದ್ದಾಳೆ. ಅವಳಿಗದು ತುಂಬಾ ಖುಷಿ ಇತ್ತು ಇದು. ಸೊ ಇಲ್ಲಿ ಅಕ್ಕ ಬಾವ ನಿಂತು ಪೂಜೆ ಮಾಡೋ ಎಲ್ಲ ವಿಡಿಯೋಸ್ನ ನಾನು ಹಾಗೆ ಒಂದು ಜಸ್ಟ್ ಚಿಕ್ಕದಾಗಿ ವಿಡಿಯೋಸ್ನೆಲ್ಲ ಕ್ಲಿಕ್ ಮಾಡ್ಕೊಂಡೆ. ನನ್ನ ಮಗಳಿಗಂತೂ ಇದೆಲ್ಲ ಒಂಥರ ಹೊಸತನ ಹೇಗಿರುತ್ತೆ ಅಂತ ಹೇಳಿ. ಆಕ್ಚುಲಿ ನಾನು ಕೂಡ ನಮ್ಮನೆ ಗೃಹ ಪ್ರವೇಶ ಅಂದ್ರೆ ಅಪ್ಪ ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಚೆನ್ನಾಗಿ ಮಲಗ್ಬಿಟ್ಟು 7:30 ಎದ್ದಿದ್ದೆ. ಯಾರು ನನ್ನ ಎಬ್ಸೇ ಇರಲಿಲ್ಲ. ಸೊ ಇದೇ ಫಸ್ಟ್ ಗೃಹ ಪ್ರವೇಶದಲ್ಲಿ ನಾನು ಇಷ್ಟೆಲ್ಲ ಓಡಾಡ್ಕೊಂಡು ಚೆನ್ನಾಗಿ ನಾನು ಗೃಹ ಪ್ರವೇಶದಲ್ಲ ಎಲ್ಲ ಒಂದು ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿದ್ದು ಅಂದರೆ ಫಸ್ಟ್ ಈ ಒಂದು ಗೃಹ ಪ್ರವೇಶ. ಇಲ್ಲಿ ಹಸು ಕರನ್ನ ಒಳಗಡೆ ಕರ್ಕೊಂಬರೋದಕ್ಕಿಂತ ಮುಂಚೆ ಅದಕ್ಕೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ನಾವು ಇದೆಲ್ಲ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೈಟಾಗಿ ಬೆಳಕಾಗೇ ಬಿಡ್ತು. ಅವ್ರಿಗೆ 5:00 7:30 ಒಳಗಡೆ ಬಂದಿತ್ತು. ನಾವು ಇದನ್ನೆಲ್ಲ ಒಂದು 6:00 ಒಂದು ಟೈಮಿಂಗ್ಸಲ್ಲಿ ಮಾಡ್ಕೊಂಡ್ವಿ. ನೋಡಿ ನನ್ನ ಮಗಳು ಕುತ್ಕೊಂಡು ನೋಡ್ತಾ ಇದ್ದಾಳೆ ಏನ್ ಮಾಡ್ತಿದ್ದಾರೆ ಏನು ಎಂತ ಅಂತ ಎಲ್ಲ ಹೇಳಿ. ನಿಮ್ ಕಡೆ ಎಲ್ಲ ಇದೇ ತರ ಇರುತ್ತಾ ಹೇಗೆ ಅಂತ ಅಂದ್ಬಿಟ್ಟು ನನ್ಗೆ ಹಾಗೆ ತಿಳಿಸ್ತಾ ಹೋಗಿ. ಆಲ್ಮೋಸ್ಟ್ ಇದೆಲ್ಲ ಒಂದೇ ತರ ಬರುತ್ತೆ ಅಂತ ಅನ್ಕೊಂತೀನಿ. ಬಟ್ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಇದ್ರೆ ನನಗೆ ಹೇಳಿ. ನನ್ನ ಮಗಳಿಗೆ ಕಳಸ ಒರೆಸ್ತಾ ಇದ್ದಾರೆ. ಅವಳು ಒಬ್ಳು ಕೈಲೇ ಹಿಡ್ಕೊಳೋದಕ್ಕೆ ಆಗಲ್ಲ, ಅದು ಸ್ವಲ್ಪ ವೆಯ್ಟ್ ಇರುತ್ತೆ, ಅಭ್ಯಾಸ ಇರಲ್ಲ ಅಂತ ಹೇಳಿ ಯಾವುದು ಅನಾಹುತ ಆಗ್ಬಾರ್ದಲ್ವಾ. ಹಾಗಾಗಿ ನಾನು ಕೂಡ ಅವಳಿಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡೆ. ಈ ತರ ಒಂದು ಫೈನಲ್ ಆಗಿ ಏನೇನು ಅರೇಂಜ್ ಮಾಡ್ಕೊಂಡ್ವಿ ಅದೆಲ್ಲ ಎತ್ಕೊಂಡು ಬರಬೇಕು. ಅಕ್ಕ ಆ ಬುಟ್ಟಿನ ಎತ್ಕೊಂಡ್ಬಂದ್ರೆ ಆ ಒಂದು ಪೆಟ್ಟಿಗೆ ಏನಿರುತ್ತೆ ಚಿನ್ನ ಬೆಳ್ಳಿ ಮತ್ತೆ ರೇಷ್ಮೆ ಅದೆಲ್ಲವನ್ನು ಕೂಡ ಮನೆ ಯಜಮಾನ ಎತ್ಕೊಂಡು ಬರಬೇಕು ಅಂತ ಹೇಳಿ ಬಾವನ ಕೈಲಿ ಒರೆಸಿದ್ದಾರೆ. ಅದನ್ನ ಒಂಥರ ನೋಡೋದಕ್ಕೆ ಖುಷಿ ಅನ್ನೋ ಥರದನೇ ಇತ್ತು. ನಮಗಂತೂ ಸಿಕ್ಕಾಬಟ್ಟೆ ಹ್ಯಾಪಿ ಮೂಮೆಂಟ್ ಆಗಿತ್ತು ಈ ಒಂದು ಮೂಮೆಂಟು. ಇಲ್ಲಿ ಫಸ್ಟು ಬಾಗಿಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಮಗ ಅಷ್ಟು ಬೇಗ ಎದ್ದು ಬಂದ್ಬಿಟ್ಟು ನೋಡ್ತಾ ಇದ್ದ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಏನಂತ ಹೇಳಿ. ಬಟ್ ಅವನಿನ್ನ ಫ್ರೆಶ್ ಅಪ್ ಆಗಿರ್ಲಿಲ್ಲ. ಆದ್ರೂ ಕೂಡ ಅವನೇನೋ ಒಂಥರ ಏನ್ ಮಾಡ್ತಿದ್ರೆ ಹೇಗೆ ಅಂತ ಎಲ್ಲ ನೋಡ್ಕೊಂಡು ನಿಂತಿದ್ದ. ಇಲ್ಲಿ ಪಂಚಲೋಹದ ಮಳೆನ ಕಾಲಲ್ಲಿ ಅಂದ್ರೆ ಮನೆ ಯಜಮಾನಿ ಯಾರು ಇರ್ತಾರೋ ಅವ್ರ ಕಾಲಿಗೆ ಇಟ್ಟು ನಾವು ಮದ್ವೆಲಿ ಹೇಗ್ ಮಾಡ್ತಾರೋ ಅದೇ ಪದ್ಧತಿಲಿ ಕೂಡ ನಮ್ ಕಡೆ ಮತ್ತೆ ಗೃಹ ಪ್ರವೇಶದಲ್ಲಿ ಕೂಡ ಮಾಡ್ತಾರೆ. ಈಗ ಒಂದು ತೆರೆನ ಸರಿಸಿ ಡೈರೆಕ್ಟ್ ಕನ್ನಡಿನಲ್ಲಿ ನಾವು ನೋಡ್ಕೊಂಡು ಇದಕ್ಕೆ ನಾವು ವೀಳ್ಯದೆಲೆ ಮೇಲೆ ಹಾಲು ತುಪ್ಪ ಎಲ್ಲವನ್ನು ಬಿಟ್ಟು ಹಾಗೆ ಅದರಲ್ಲಿ ಇರುವಂತಹ ಒಂದು ತೆಂಗಿನಕಾಯಿ ಬಾಳೆದೆಲೆ ಎಲ್ಲವನ್ನು ಇಟ್ಟು ಒಳಗಡೆ ಹೆಸಿಸ್ತಾರೆ. ನಮ್ಮ ಅಕ್ಕ ಗೋಡೆ ಹೊಡೆದ್ಬಿಟ್ಲು ಆ ಕಾಯಿನ ಟಕ್ ಅಂತ ಓಪನ್ ಆಗಂಗೆ. ಅದಕ್ಕೆ ಹಿಂಗೆ
ಅಯ್ಯಯ್ಯೋ ಕಿತ್ತೋಯ್ತಲ್ಲ ಗೋಡೆ ಅಂತ ಅನ್ಕೊಂಡು ನೋಡ್ತಾ ಇದ್ಲು. ಅದಾದ್ಮೇಲೆ ಪೂಜೆ ಎಲ್ಲ ಆಗಿ ತೆರೆನ ಸರಿಸಿದ್ಮೇಲೆ ಅವರು ಹಿಂದೆ ಬರ್ತಾರೆ. ಅದಾದ್ಮೇಲೆ ಹಸು ಕರನ್ನ ಒಳಗಡೆ ಕರ್ಕೊಂಡೋಗಿ ನೆಕ್ಸ್ಟ್ ನಾವು ಒಬ್ಬೊಬ್ಬರೇ ಆಗಿ ಮನೆಗೆ ಎಂಟ್ರಿ ಹಾಕ್ತೀವಿ. ಇಲ್ಲಿ ನನ್ನ ಮಗಳು ಕಳಸ ಎತ್ಕೊಂಡಿದ್ಲಲ್ಲ, ಅವಳು ಫಸ್ಟ್ ಹೋಗ್ಬೇಕಂತ ಹೇಳಿ ಬಲಗಾಲ ಇಟ್ಟು ಒಳಗೋಗಮ್ಮ ತಾಯಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ರು. ಆಮೇಲೆ ಗಂಗಾ ದೇವಿನ ಏನ್ ಪೂಜೆ ಮಾಡಿ ತಗೊಂಡ್ಬಂದಿದ್ವಿ ಅದನ್ನ ಕೂಡ ಗಂಗೆ ನೀರನ್ನ ತಗೊಂಡು ಹೋಗ್ತಾರೆ. ಆಮೇಲೆ ದೇವರು ಫೋಟೋಸು, ಅದಾದ್ಮೇಲೆ ಪೆಟ್ಟಿಗೆ, ಅದಾದ್ಮೇಲೆ ಬುಟ್ಟಿ, ಇದಿಷ್ಟು ಒನ್ ಬೈ ಒನ್ ಇವ್ರಿವ್ರೇ ಹೋಗ್ಬೇಕಂತ ನಿಂತ್ಕೊಂಡು ಹೇಳ್ತಾ ಇದ್ರು. ಅಲ್ಲಿ ಪೂಜೆ ಎಲ್ಲ ಆಯ್ತು. ಅದಾದ್ಮೇಲೆ ಹಸುಕರಿಗೆ ಪೂಜೆ ಮಾಡಿ ನಾವು ಗೋಮಾತೆಗೆ ಪೂಜೆ ಸಲ್ಲಿಸ್ಬೇಕಂತ ಹೇಳಿ ಅದಕ್ಕೆ ಏನಾದ್ರೂ ತಿನ್ನೋದಕ್ಕೆ ಕೊಡೋದು ವಾಡಿಕೆ ಇರುತ್ತಲ್ಲ, ಹಾಗಾಗಿ ಆ ಒಂದು ಪದ್ಧತಿನ ಕೂಡ ನಾವು ನಡೆಸ್ಕೊಂಡ್ವಿ. ಅದಕ್ಕೆ ಬಾಳೆಹಣ್ಣು ಅಕ್ಕಿ ಬೆಲ್ಲನ ಮೇಯ್ನ್ ಅದಕ್ಕೆ ತಿನ್ನೋದಕ್ಕೆ ಕೊಡ್ಬೇಕು ಅಂತ ಹೇಳಿ. ಇದು ಗಂಜಿ ಹಾಕಿದ್ರೆ ಮತ್ತೆ ಹಾಗೆ ಅಲ್ಲೇ ಸಗಣಿನ ಇಟ್ರೆ ನಮ್ಗೆಲ್ರಿಗೂ ಒಂಥರ ಆಶೀರ್ವಾದ ಸಿಕ್ತು. ಎಲ್ಲ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅದು ಹೋಗುತ್ತೆ ಅನ್ನೋ ಅಂಥದ್ದು. ಅಲ್ಲಿ ಅದೇ ಥರ ಎಲ್ಲ ಆಯಿತು. ತುಂಬ ಒಂದು ಪೀಸ್ಫುಲ್ ಆಗಿ ಆಯಿತು, ನೆಮ್ಮದಿಯಾಗಿ ನಾವು ಕೂಡ ಗೋಮಾತೆಗೆ ಪೂಜೆನ ಸಲ್ಲಿಸಿ ಅದರಲ್ಲಿ ಬರುವಂತಹ ಹಾಲನ್ನ ಅಲ್ಲೇ ಅವರು ಕರೆದು ಕೊಡ್ತಾರೆ. ಇದೇ ಹಾಲನ್ನ ತಗೊಂಡು ಹೋಗಿ ನಾವು ಹಾಲುಕ್ಸೋಂತಹ ಒಂದು ಶಾಸ್ತ್ರನ ಕೂಡ ಮಾಡಿದ್ವಿ. ನೋಡಿ ಹುಕ್ ಬರ್ತಾ ಇದೆ. ಈ ಒಂದು ಮೂಮೆಂಟಲ್ಲಿ ನಮ್ಮದು ಒಂದು ಮನೆ ಆಯಿತು ಅನ್ನೋಂತಹ ಒಂದು ನೆಮ್ಮದಿ. ಕ್ಲಾಪ್. ಸೊ ಈ ಒಂದು ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿ ಅದರಲ್ಲಿ ಏನಾದರೂ ಸಿಹಿ ಪದಾರ್ಥನ ಮಾಡಿ ಎಲ್ರಿಗೂ ಹಂಚುವಂಥದ್ದು ಎಲ್ಲ ಕಡೆ ನಾರ್ಮಲ್ ಆಗಿ ಆಗುತ್ತೆ. ಸೊ ಏನಾದರೂ ನಾವು ಸತ್ಯನಾರಾಯಣ ಪೂಜೆ ಏನಾದರೂ ಮಾಡಿಸ್ತೀವಿ ಅಂದರೆ ಅದೇ ಹಾಲಲ್ಲಿ ಸಜ್ಜಿಗೆನ ಮಾಡಿ ಅದನ್ನ ಪ್ರಸಾದದ ಮೂಲಕ ಕೊಡ್ತಾ ಹೋಗ್ತಾರೆ. ಇದೆಲ್ಲ ಆದ್ಮೇಲೆ ಮತ್ತೆ ನಾವು ದೇವ್ರಿಗೆ ಅಲ್ಲಿ ಲಕ್ಷ್ಮೀ ಪೂಜೆ ಎಲ್ಲ ಆಯ್ತು. ನನ್ನ ಮಗಳು ನಿಂತ್ಕೊಂಡು ನುಲಿತಾ ಇದ್ದಾಳೆ, ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ಅಂತ. ನನ್ನ ಮಗ ಅಷ್ಟರಲ್ಲಿ ಟಿಂಗ್ ಟಾಂಗ್ ಅದ ರೆಡಿ ಆಗ್ಬಿಟ್ಟು ಬಂದ ನೋಡಿ ಅದಷ್ಟೇ. ಅದಾದ್ಮೇಲೆ ಅಲ್ಲಿ ಅವನಿಗೆ ತಮಟೆ ಬರೆಯೋದಂತೆ, ಪಿ ಓದೋದಂತೆ, ಅವ್ರ ಹತ್ರ ಇಸ್ಕೊಂಡ್ಬಿಟ್ಟು ನಾನು ಬಡಿತೀನಿ ಕೊಡಿ ಅಂತ ಹೇಳಿ ಬಡ್ಕೊಂಡು ನಿಂತಿದ್ದಾನೆ ನೋಡಿ. ಇಲ್ಲಿ ಗಂಡ್ಮಕ್ಳು ಅಂತ ಅಂದ್ರೇನೆ ಹೀಗಲ್ವಾ, ತರ್ಲೆ ತರ್ಲೆ ತರ್ಲೆ. ಅದೆಲ್ಲ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಅನ್ನ ಹಾಕುವಂಥದ್ದು ಇರುತ್ತಲ್ವಾ. ಸೊ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂತ ಅಂದರೆ ಅದು ಹೋಗಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ. ಹಾಗೆ ಒಂದು ನಮ್ಮ ಕಡೆನೂ ಕೂಡ ಇದೇ ಥರ ಇತ್ತು. ಇಲ್ಲಿ ಬಾಳೆಕಂದನ್ನ ಮಧ್ಯ ನಿಲ್ಲಿಸಿ ಅದಕ್ಕೆ ಗೊನೆ ಇರುವಂತಹ ಬಾಳೆಕಂದನ್ನೇ ಕಟ್ಟಬೇಕಂತೆ. ಅಲ್ಲಿ ನೇರವಾಗಿ ಒಳಗಡೆ ನಿಮಗೆ ಕಾಣ್ತಿರ್ಬೋದು, ಅಲ್ಲಿ ಒಂದು ಮಿರರ್ನ ಇಟ್ಟು ಅಲ್ಲೂ ಕೂಡ ಕಳಸ ಇಟ್ಟು ಪೂಜೆ ಮಾಡಿರ್ತಾರೆ. ಅದಾದ್ಮೇಲೆ ಕುಂಬಳಕಾಯಿನ ಎತ್ಕೊಂಡು ಬಂದು ಕುಂಬಳಕಾಯಿನ ಹೊಡೆದು ಚಕ್ ಅಂತ ಈ ಒಂದು ಬಾಳೆಗೊನೆನ ಕಟ್ ಮಾಡಿ ಆಮೇಲೆ ಪೂಜೆ ಎಲ್ಲ ಸಲ್ಲಿಸುವಂಥದ್ದು. ಫಸ್ಟ್ ಆಫ್ ಆಲ್ ತಾತ ಕುಯ್ಬೇಕಂತ ಅಂತಿದ್ರು, ಅದು ಆಗಲ್ಲ ಅಂತ ಬೇರೆಯವ್ರ ಹತ್ರ ಮಾಡಿದ್ರು ಅಷ್ಟೇ. ಎಲ್ಲ ಕೇಳಿಸ್ಕೊಂಡಿದ್ದಾಳೆ, ಹೇಳ್ತಾ ಇದ್ದಾಳೆ ಅವ್ರ ತಾತ ಕಟ್ ಮಾಡ್ಬೇಕಿತ್ತು ಅಂತ. ಇದನ್ನ ಕುಂಬಳಕಾಯಿ ತಗೊಂಡ್ ಬಂದ್ರು. ಇದನ್ನ ಒಂದ್ಸಲ ಕಟ್ ಮಾಡಿದ ತಕ್ಷಣ ಇದು ಕುಂಬಳಕಾಯಿ ಹೊಡೆಯುವಂಥದ್ದು. ನೋಡಕ್ ಆಗ್ಲಿಲ್ಲ ನಮಗೆ, ಒಂದೇ ಸಲ 10 ಟೈಮ್ ಮಾಡಿದ್ರು ಅಂತ ಹೇಳಿ ಎರಡು ಒಂದು ಚೂರು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಜಸ್ಟ್ ಅದು ಮಿಸ್ ಆಗ್ಬಿಡ್ತು. ಅದನ್ನ ಮತ್ತೆ ರಿಪೀಟ್ ಮಾಡಕ್ ಆಗಲ್ಲ. ಸೊ ಜಸ್ಟ್ ಅದನ್ನಷ್ಟೇ ನೋಡ್ಕೊಂಡ್ವಿ. ಅದಾದ್ಮೇಲೆ ಒಂದು 10 o'clock ಆಗ ಅಷ್ಟರಲ್ಲಿ ನಾವು ಟಿಫನ್ ಎಲ್ಲ ಮಾಡಿದ್ವಿ. ಟಿಫನ್ ಎಲ್ಲ ಮಾಡ್ಕೊಂಡು ಆದ ತಕ್ಷಣನೇ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ. ದೇವ್ರನ್ನ ಕರ್ಕೊಂಡ್ ಬಂದ್ವಿ. ಇಬ್ರು ದೇವ್ರು ಅಂದ್ರೆ ಹೊನ್ನಮ್ಮ ದೇವಿ ಮತ್ತೆ ಆಂಜನೇಯ ಸ್ವಾಮಿನ ಅಲ್ಲಿ ಕರ್ಸೋವಂಥದ್ದು. ಇದನ್ನು ಕೂಡ ನಾವು ಆರತಿ ಎತ್ತಿ ಒಳಗೆಲ್ಲ ಕರ್ಕೊಂಡ್ವಿ. ಇದನ್ನ ಒಬ್ಬೊಬ್ಬರೇ ಎತ್ಕೊಂಡು ಬಂದಿದ್ದಾರೆ ನೋಡಿ. ನಮ್ಮ ಹಸ್ಬೆಂಡ್ ಮನೆಯಲ್ಲಿ 4 ಜನ ಎತ್ಕೊಂಡು ಹೋಗೋ ತರ ದೊಡ್ಡದಾಗಿರುತ್ತೆ ದೇವರು. ಇಲ್ಲಿ ಒಬ್ಬೊಬ್ಬರೇ ತಲೆ ಮೇಲೆ ಒಬ್ಬರೇ ಹೊತ್ತು ತರುವಂತಹ ದೇವರು. ಬಟ್ ಆದ್ರೂ ಕೂಡ ತುಂಬಾ ವೆಯ್ಟ್ ಇರುತ್ತೆ ಅಂತ ಅನ್ಕೊಂತೀನಿ ಅಲ್ಲ ಚಿನ್ನ? ಎಷ್ಟೊಂದು ಹೂವಿನ ಅಲಂಕಾರ ಎಲ್ಲ ಆಗಿರುತ್ತೆ, ತುಂಬಾ ವೆಯ್ಟ್ ಇರುತ್ತೆ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಚೆನ್ನಾಗಿ ಎತ್ಕೊಂಡ್ಬಂದು ಇದಕ್ಕೆ ನಗಾರಿ ಎಲ್ಲ ಹೊಡ್ಕೊಂಡು ತಗೊಂಡ್ ಬಂದು ಚೆನ್ನಾಗಿತ್ತು. ನಮ್ಗಂತೂ ತುಂಬಾ ಖುಷಿ ಆಯ್ತು. ದೇವರ ಆಶೀರ್ವಾದ ಕೂಡ ತುಂಬಾ ಚೆನ್ನಾಗಿ ಸಿಕ್ತು. ಆರತಿ ಮಾಡಿ ಒಳಗ್ ಕರ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇದು ಹೊನ್ನಮ್ಮ ದೇವಿ. ನೆಕ್ಸ್ಟ್ ಬಂದಿದ್ದು ಆಂಜನೇಯ ಸ್ವಾಮಿ.
ಇಲ್ಲಿ ಎಲ್ಲಾ ಮನೆಗಳಿಗೂ ಕರ್ಕೊಂಡು ಹೋಗ್ತಾರಂತೆ ಹೊಸ ಮನೆ ಗೃಹ ಪ್ರವೇಶ ಆಗಿದ್ದಕ್ಕೆ. ನಾವೆಲ್ಲರೂ ಕೂಡ ಈ ಒಂದು ಆದ್ರೆ ಒಂದೇ ಒಂದ್ ಮನೆಗೆ 6 ದೇವರು ಬಂದಿದ್ರು. ಅಂದ್ರೆ ಅವ್ರವ್ರಿಗೆ ಇಷ್ಟ ಪಡೋಂತಹ ದೇವ್ರನ್ನ ಕರ್ಕೊಂಡ್ ಬರ್ಬೋದು. ಇವೆರಡು ದೇವ್ರನ್ನ ಕಾಮನ್ ಆಗಿ ಕಂಪಲ್ಸರಿ ಕರ್ಕೊಂಡು ಹೋಗ್ತಾರೆ ಗೃಹ ಪ್ರವೇಶಕ್ಕೆ. ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. Bye bye. Thank you for watching our video.